ಎಲ್ಲರಿಗೂ ನಮಸ್ಕಾರ. ನಾನು ರೇಖಾ GLPS ಜಂತಗೊಂಡನಹಳ್ಳಿ ಆನೇಕಲ್ ವಲಯ ಬೆಂಗಳೂರು ದಕ್ಷಿಣ ಇಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೆ. ನಮ್ಮ ಶಾಲಾ ಮಕ್ಕಳಿಗೆ ನಾವು ಪಠ್ಯ ಚಟುವಟಿಕೆಗಳನ್ನು ಎಷ್ಟು ಹೆಚ್ಚು ಒತ್ತನ್ನು ಕೊಟ್ಟು ಕಲಿಸ್ತೀವಿ ಆಡೋದರಲ್ಲಿ ಆ ಮಕ್ಕಳು ಕಲಿಯದಿದ್ದರೆ ನಾವು ಅನೇಕ ತಂತ್ರಗಳನ್ನು ಬಳಸಿ ಆ ಮಗು ಕಲಿಯೋವರೆಗೂ ಬಿಡೋದಿಲ್ಲ, ಕಲಿಸ್ತೀವಿ. ಈ ಕಲಿಸಲು ಪ್ರೇರಕ ಮತ್ತು ಪೂರಕವಾಗಿ ನಾವು ಸಹಪಠ್ಯ ಚಟುವಟಿಕೆಗಳಿಗೂ ಒತ್ತನ್ನು ಕೊಡಬೇಕು. ಸಹಪಠ್ಯ ಚಟುವಟಿಕೆಗಳಿಗೆ ಒತ್ತನ್ನು ಕೊಡಬೇಕು. ಹೇಗಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಕತೆ ಬರೆಯೋದು, ಆಟ ಆಡೋದು, ಮತ್ತು ಪಠ್ಯ ಚಟುವಟಿಕೆಗಳಿಗೆ ಪೂರಕವಾದ ಕೆಲವು ಆಟಗಳಿದೆ, ಆ ಚಟುವಟಿಕೆಗಳಿದೆ. ಅವಕ್ಕೆಲ್ಲ ನಾವು ತುಂಬ ಇಂಪಾರ್ಟೆನ್ಸ್ ಆಗಿ ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕು. ಈ ಪಠ್ಯ ಮತ್ತು ಸಹಪಠ್ಯ ಎರಡೂ ಚಟುವಟಿಕೆಗಳನ್ನು ನಾವು ಸರಿದೂಗಿಸ್ಕೊಂಡು ಮಕ್ಕಳಿಗೆ ಕಲಿಕೆಯನ್ನು ಮೂಡಿಸ್ಬೇಕು. ಈ ಅವಕಾಶದಲ್ಲಿ ನಮ್ಮ ಇಂಡಿಯನ್ ರೀಡಿಂಗ್ ಒಲಿಂಪಿಯಾಡ್ ಸಂಸ್ಥೆ ನಮಗೆ ಒಂದು ಸದಾವಕಾಶವನ್ನು ಕೊಟ್ಟಿದೆ. ಏನಪ್ಪ ಅದು ಅಂದರೆ ಸ್ಟೋರಿ ರೈಟಿಂಗ್. ಹೇಗೆ ಬರೀಬೇಕು? ಈ ಸ್ಟೋರಿ ರೈಟಿಂಗನ್ನು ನಮ್ಮ ಶಾಲಾ ಮಕ್ಕಳನ್ನು ಗುಂಪುಗಳನ್ನಾಗಿ ವಿಂಗಡಿಸಿದೆ. ಫಾರ್ ಎಕ್ಸಾಂಪಲ್ 1 to 4th ಒಂದು ಗುಂಪು, 5th to 7th ಒಂದು ಗುಂಪು, ಹೀಗೆ ಗುಂಪುಗಳನ್ನಾಗಿ ಮಾಡಿ ಅವರೇ ಒಂದು ಸ್ಟೋರಿಯನ್ನು ಕೊಟ್ಟು ಆ ಸ್ಟೋರಿಯನ್ನು ಯಾರು ಅಂದವಾಗಿ ತುಂಬ ಅಟ್ರಾಕ್ಟಿವ್ ಆಗಿ ಚಿತ್ರ ಬರೆದು ಬಣ್ಣ ಹಚ್ಚಿ ಅದನ್ನು ನೀಡುವರೋ ಅವರಿಗೆ ಆ ಸಂಸ್ಥೆ ಕಡೆಯಿಂದ ಸರ್ಟಿಫಿಕೇಟನ್ನು ನೀಡಲಾಗುವುದು. ಈ ರೀತಿ ನಮಗೆ ಸದಾವಕಾಶವನ್ನು ಕೊಟ್ಟಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ಚಟುವಟಿಕೆಯನ್ನು ನಮ್ಮ ಶಾಲೆಯಲ್ಲೂ ಸಹ ನಾನು ಮಾಡಿಸಿದ್ದೀನಿ. ನಮ್ಮ ಮಕ್ಕಳಿಗೆ ಹೇಳಿದ್ದೇ ತಡ ಮೇಡಮ್ ಹೇಗೆ ಮಾಡಬೇಕು ಅಂತ ಹೇಳಿ ಮುಂದೆ ಬಂದು ನನ್ನ ಹತ್ರ ಶೀಟ್ಸನ್ನು ಕಲೆಕ್ಟ್ ಮಾಡಿ ಅವರು ಒಂದು ಅಂದವಾದ ಚಿತ್ರ ಬರೆದು ಬಣ್ಣ ಹಚ್ಚಿ ಅದಕ್ಕೆ ಸಂಬಂಧಪಟ್ಟ ಕಥೆಯನ್ನು ಸಂಬಂಧಪಟ್ಟ ಎಲ್ಲ ಹಂತಗಳನ್ನು ಬರೆದು ನನಗೆ ನೀಡಿದರು. ನಾನು ಅದನ್ನು ದ ಇಂಡಿಯನ್ ರೀಡಿಂಗ್ ಒಲಿಂಪಿಯಾಡ್ ಸಂಸ್ಥೆಗೆ ನಾನು ಸಹ ಕಳಿಸಿದ್ದೀನಿ. ಈ ಸದಾವಕಾಶಕ್ಕೆ ಈ ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಎಷ್ಟು ಬಂದಿದ್ದಾರೆ ಯಾರು ಅಂತ ಗೊತ್ತಾಯ್ತಾ? ನೀವು ಕೇಳ್ತಾ ಇದ್ರಿ ದಿನ ಈ ಬಾಕ್ಸನ್ನು ನೋಡಿ ಏನಿದೆ ಇದರೊಳಗೆ ಏನಿದೆ ಮೀನ್ಸ್ ಅಂತ ಕೇಳ್ತಾ ಇದ್ರಿ. ನಾನು ಹೇಳ್ತಾ ಇದ್ದೆ ಇದರೊಳಗೆ ಬುಕ್ ಇದೆ ಅಂತ ಇದ್ದೆ. ಇವತ್ತು ಆ ಫೌಂಡೇಶನ್ ಕಡೆಯವರೇ ಇವತ್ತು ನಮ್ಮ ಶಾಲೆಗೆ ಬಂದಿದ್ದಾರೆ. ಅವರ ಹೆಸರು ಅನಿತಾ. ಮೊದಲಿಗೆ ಅವ್ರನ್ನ ಸ್ವಾಗತ ಬಯಸೋಣ. ಆ ಬಾಕ್ಸಲ್ಲಿ ಏನಿರ್ಬೋದು ಅಂತ ಅವರು ಅದನ್ನು ಓಪನ್ ಮಾಡುವಾಗ ನೀವು ಏನಿರ್ಬೋದು ಕಾತರಿ ಏನು ಬುಕ್ ಇದೆಯೋ ಅಂತ ನೋಡ್ತಾ ಇದ್ದೆ ಅಲ್ವಾ? ನೋಡ್ತಾ ಇದ್ರಿ ತಾನೇ ಕಟ್ ಮಾಡುವಾಗ. ಅದರೊಳಗೆ ನೋಡಿದಾಗ ಏನಿತ್ತು, ನಿಮಗೂ ನಮ್ಮ ಶಾಲೆಯಲ್ಲಿ ಕೊಡ್ತೀವಿ ಅಲ್ವಾ? ಕೊಟ್ಟಿದ್ದೆ ತಾನೆ ಕಥಾ ಬುಕ್ಗಳನ್ನ ಓದ್ಕೊಂಬಂದು. ಮೊನ್ನೆ ರಜಾ ಬಂತಲ್ಲ, ದಸರಾ ರಜಾ, ಆವಾಗ ನನ್ನ ಹತ್ರ ಪುಸ್ತಕಗಳನ್ನ ತಗೊಂಡೋಗಿದ್ರಿ ನೀವು ಅಲ್ವಾ? ನಾನು ಮನೆಗೆ ಕೊಟ್ಬಿಟ್ಟಿದ್ದೆ 5-6 ದಿನ ಓದ್ಕೊಂಡು ಬನ್ನಿ, ಕಳೆದೋದ್ರೂ ಪರವಾಗಿಲ್ಲ ಹರಿದೋದ್ರೂ ಪರವಾಗಿಲ್ಲ ಅಂತ. ರಾಕೇಶ್ ಹರಿದೋದ್ರೂ ಪರವಾಗಿಲ್ಲ ಅಂತ ಕೊಟ್ಟೆ, ಇದು ಮಾಡಿದ್ರೆ. ಆದರೆ ಈ ಬುಕ್ಕುಗಳನ್ನ ಈಗ ಈ ಫೌಂಡೇಶನ್ ಅವ್ರು ಕೊಟ್ಟಿದ್ದಾರಲ್ಲ, ಈ ಪುಸ್ತಕನ ನಾವು ಮನೆಗೆ ಕೊಡಲ್ಲ, ಇಲ್ಲೇ ಕೊಡ್ತೀನಿ. ನಾನು ಓದ್ಬಿಟ್ಟು ನನಗೆ ವಾಪಸ್ಸು ನೀವು ಇಲ್ಲೇ ಕೊಡಬೇಕು. ಯಾಕಂದರೆ ನೀವು ಮನೆಗೆ ತಗೊಂಡೋದ್ರೆ ಹಾಳು ಮಾಡ್ತೀರಾ. ಅದಕ್ಕೆ ಮುಂದೆ ನಿಮ್ಮಂಥ ಫ್ರೆಂಡ್ಸ್ ಬರ್ತಾರಲ್ಲ, ಹೊಸದಾಗಿ ಅಡ್ಮಿಷನ್ ಆಗ್ತಾರಲ್ಲ ಶಾಲೆಗೆ, ಅವ್ರಿಗೆ ಈ ಬುಕ್ಕುಗಳು ಬೇಕಲ್ವ ಓದೋದಕ್ಕೆ. ನೀವೇ ಹಾಳು ಮಾಡಿಬಿಟ್ರೆ ಪುಸ್ತಕಗಳು ಇರಲ್ಲ. ಅದರಿಂದ ಇನ್ನು ಮುಂದಿನ ಇದಕ್ಕೂ ಬೇಕು. ಇಲ್ಲಾಂದರೆ ನನ್ನ ಹೆದರಿಕೆಗೆ ನೀವು ಹಾಳು ಮಾಡಲ್ಲ. ಮನೆಗೆ ತಗೊಂಡೋದ್ರೆ ನಿಮ್ಮ ಮಗುಗೂ ಕೊಡ್ತೀರಾ, ಇನ್ನೊಬ್ರಿಗೂ ಕೊಟ್ಟು ಹಾಳು ಮಾಡ್ತೀರಾ. ಅದಕ್ಕೆ ಇಲ್ಲೇ ಓದ್ಬಿಟ್ಟು ನನಗೆ ಕೈ ಕೊಡಬೇಕು. ಇದರೊಳಗೆ ಕನ್ನಡನೂ 100 ಇದೆ, ಇಂಗ್ಲೀಷು 150 ಇದೆಯಂತೆ. ಒಟ್ಟು 250 ಬುಕ್ಗಳನ್ನ ಕೊಟ್ಟಿದ್ದಾರೆ. ನೀವು ಕನ್ನಡ ಕೇಳಿದ್ರು ಕೊಡ್ತೀನಿ ನಾನು ಓದೋದಕ್ಕೆ, ಇಂಗ್ಲೀಷ್ ಕೇಳಿದ್ರೂ ಕೊಡ್ತೀನಿ ಓದೋದಕ್ಕೆ. ಯಾವ ಕತೆ ಬುಕ್ ಬೇಕಾದರೂ ನಾನು ಕೇಳಿದ್ರೆ ಹಾಕೋ ಅಂತ, ಯಾವ ಕತೆ ಬುಕ್ ಕೇಳಿದ್ರೂ ನಾನು ಕೊಡ್ತೀನಿ. ನಿಮ್ಗೆ ಓದ್ಬಿಟ್ಟು
ನಿಮ್ಗೆ ಓದಕ್ಕೆ ಅಕ್ಷರ ಗೊತ್ತು ಎಲ್ಲರಿಗೂ ಅಲ್ವಾ, ಇಂಗ್ಲಿಷ್ ಆಲ್ಫಾಬೆಟ್ಸ್ ಎಲ್ಲರಿಗೂ ಗೊತ್ತು, ಆದರೆ ವಾಕ್ಯ ಓದಕ್ಕೆ ಗೊತ್ತಾಗಿಲ್ಲ ಅಂದರೆ ನಾನು ಕೇಳಿ ಅರ್ಥ ಕೇಳಿ ನಾನು ಹೇಳ್ತೀನಿ, ನೀವು ಓದ್ಬಿಟ್ಟು ಕೊಡಬೇಕು. ಮಕ್ಕಳಿಗೆ ಇದು ಕತೆ ಬೇರೆ ಪಾಠಕ ಪುಸ್ತಕದಕ್ಕಿಂತ ಕತೆಗಳ ಬುಕ್ಕನ್ನು ಓದೋದಕ್ಕೆ ಮಕ್ಕಳಿಗೆ ತುಂಬ ಆಸಕ್ತಿ ಇರೋದ್ರಿಂದ ಒಂದು ಒಳ್ಳೆಯ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಮಕ್ಕಳಿಗೆ ಬುಕ್ಸ್ ಕೊಡೋದು. ಇವರ ನಮ್ಮ ಶಾಲೆಯ ಪರವಾಗಿ ನಮ್ಮ ಇಲಾಖೆಯ ಪರವಾಗಿ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ, ನಾನು ಉಮಾ ಜೋಗದ್ ಅಂತ GLPS ಸೋಮಪುರ. ಈಗ ಫುಡ್ ಫೌಂಡೇಶನ್ ಅವರು ಕೊಟ್ಟಿರ್ತಕ್ಕಂತಹ ಗ್ರಂಥಾಲಯದ ಪುಸ್ತಕಗಳು ನಮ್ಮ ಮಕ್ಕಳಿಗೆ ತುಂಬ ಉಪಯೋಗವಾಗ್ತಾ ಇದೆ. ಈಗ ಇಂಗ್ಲೀಷು ಸ್ಪೀಕಿಂಗ್ ಇದಕ್ಕೆ ಇಂಪ್ರೂವ್ ಆಗ್ತಾ ಇದೆ, ಮತ್ತು ಸ್ಟೋರಿ ಬುಕ್ಸ್ಗಳು ಮತ್ತು ಡ್ರಾಯಿಂಗು, ಮಕ್ಕಳ ಚಿತ್ರಗಳನ್ನು ಬರೀಲಿಕ್ಕೆ ತುಂಬ ಇಂಪ್ರೂವ್ ಆಗ್ತಾಯಿದೆ. ಮತ್ತು ಇಂಗ್ಲೀಷಲ್ಲಿ ಮಕ್ಕಳಿಗೆ ವೊಕ್ಯಾಬುಲರಿ ಅಂದರೆ ವರ್ಡ್ಸ್ಗಳನ್ನು ಬಿಲ್ಡ್ ಮಾಡಲಿಕ್ಕೆ ಅವರಿಗೆ ತುಂಬ ಹೆಲ್ಪ್ಫುಲ್ ಆಗ್ತಾಯಿದೆ. ಟೋಟಲಿ ಎಲ್ಲ ಬುಕ್ಸ್ಗಳು, ಈಗ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಎಲ್ಲ ಪುಸ್ತಕಗಳು ನಮ್ಮ ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ನನಗೆ ಈ ಪುಸ್ತಕಗಳನ್ನು ಕೊಟ್ಟಿರ್ತಕ್ಕಂತಹ ಫುಡ್ ಫೌಂಡೇಶನ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಫೌಂಡೇಶನ್ ಲೈಬ್ರರಿ ಇವ್ರ ಕಡೆಯಿಂದ ನಮಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಮೇಡಮ್ ಬಂದಿದ್ದಾರೆ, ಅವರು ಇವತ್ತು ನಮಗೆ ಇದನ್ನೆಲ್ಲ ಇನಾಗ್ರೇಷನ್ ಮಾಡಿ ಬುಕ್ಸ್ ಅನ್ನ ಕೊಡ್ತಾರೆ. ಆಯ್ತಾ, ಖುಷಿ ಆಗ್ತಾ ಇದೆ ನಿಮಗೆಲ್ಲ? ನೋಡಿ, ಇಂಗ್ಲಿಷ್ ಬುಕ್ಕು, ಕನ್ನಡ ಬುಕ್ಸು ಎಲ್ಲ ಚಿಕ್ಕ ಚಿಕ್ಕ ಸ್ಟೋರೀಸ್ ಎಲ್ಲ ಇದೆ. ನೀವು ಮನೆಯಲ್ಲಿ ಕೊಡ್ತೀವಿ, ನಾವು ಓದಬೇಕು, ಓದ್ಕೊಂಡು ನಮಗೂ ಬಂದು ಹೇಳ್ಬೇಕು. ನೀವು ಖುಷಿ ಪಡಬೇಕು, ಮನೆಯಲ್ಲೂ ಹೇಳ್ರಿ, ಆಮೇಲೆ ನಮಗೂ ಬಂದು ಹೇಳ್ಬೇಕು. ಅರ್ಥ ಆಯ್ತಾ? ನೀವು ಖುಷಿಯಾಗಿ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕು ಅಂತ ಕೇಳ್ಕೊಳ್ತೀವಿ. ಮೇಡಮ್, ನಿಮ್ಮ ಮತ್ತು ಅವ್ರ ಸ್ಟೋರಿ ನರೇಟ್ ಮಾಡ್ತಾ ಇದ್ದಾರೆ, ಜೊತೆಗೆ ಅದನ್ನು ನೋಡಿರೋ ಡ್ರಾಯಿಂಗ್ಸನ್ನು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಯೂಸ್ಫುಲ್ ಆಗ್ತಾ ಇದೆ ಮಕ್ಕಳಿಗೆ. ನಾವು ವೀಕ್ಲಿ ಒನ್ಸ್ ಕೊಡ್ತೀವಿ, 1 ವೀಕು ಓದ್ಕೊಂಡು ಮತ್ತೆ ಆ ಬುಕ್ನ ರಿಟರ್ನ್ ಮಾಡ್ಬೋದು. ಆ ಥರ ಇದೆ. ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಅವರು ಇಮ್ಯಾಜಿನ್ ಮಾಡಿಕೊಂಡು ಹೇಳ್ತಾರೆ ಕೆಲವು ಸ್ಟೋರೀಸ್. ಇದನ್ನು ನೋಡಿ ಅವರು ಅದನ್ನು ಫಾಲೋ ಮಾಡಿ ಜೊತೆಗೆ ಇಮ್ಯಾಜಿನ್ ಮಾಡಿಕೊಂಡು ಹೇಳ್ತಾ ಇದ್ದಾರೆ. ಡ್ರಾಯಿಂಗ್ ಸ್ಕಿಲ್ಲು ಇಂಪ್ರೂವ್ ಆಗಿದೆ, ಮತ್ತು ಅವ್ರದ್ದು ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ಲು ಇಂಪ್ರೂವ್ ಆಗಿದೆ, ರೀಡಿಂಗ್ ಸ್ಕಿಲ್ ಇಂಪ್ರೂವ್ ಆಗಿದೆ. ಯೂಸ್ಫುಲ್ ಆಗಿದೆ ನನಗೆ, ತುಂಬ ಚೆನ್ನಾಗಿದೆ. Good morning, I am Netra, assistant teacher from GHPS Doddenalli, Hoskote Taluk, Bangalore Rural District. Now I would like to share my views on Food for Thought program. Since 2 years, that organization conducting many programs in our school. First one is they have provided many library books in our school. We are giving monthly 3 books to our children. Our children are reading very interestingly those books and they are enjoying a lot. And the second program is India Reading Olympiad. By this program our children improving their creativity towards storytelling. And the third program is online storytelling program. They are conducting storytelling program for children and student teachers also. Children are very interested to join online classes and they are enjoying a lot. For the teachers also, they are conducting online storytelling program. They are telling how to teach stories to children in various methods. So we are very happy for this program. Thank you so much, Food for Thought Foundation. Thanks a lot.